ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಎಲ್ಲಿ ಫಂಕ್ಷನಿಗೆ ಹೋದರೆ ಇವಾಗ ರುಮಾಲಿ ರೊಟ್ಟಿ ಒಂದು ನಾರ್ಮಲ್ ಆಗಿ ಹೋಗಿದೆ. ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಬೋದು. ಸುಮಾರು ಜನ ಇದನ್ನು ಟ್ರೈ ಮಾಡಿರ್ಬೋದು. ಕೆಲವರದ್ದು ಕರೆಕ್ಟ್ ಆಗಿರ್ಬೋದು, ಕೆಲವ್ರದ್ದು ಫೇಲ್ ಆಗಿರ್ಬೋದು. ಇವತ್ತು ನಾನು ಕೆಲವು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಮನೆಯಲ್ಲಿ ಈಸಿಯಾಗಿ ನೀವು ಇದನ್ನು ಮಾಡ್ಬೋದು. ಓಕೆ, ಇಲ್ಲಿ ನಾನು 2 ಕಪ್ಪಷ್ಟು ಮೈದಾವನ್ನು ತಗೊಂಡಿದ್ದೀನಿ. ಮೈದಾ ಹುಡಿಯಲ್ಲೇ ರುಮಾಲಿ ರೊಟ್ಟಿ ಬೆಸ್ಟ್ ಆಗೋದು. ಇದಕ್ಕೆ ಒಂದು 1/4 ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ, ಹಾಗೂ 1 ಟೇಬಲ್ ಸ್ಪೂನಷ್ಟು ಆಯಿಲ್, ಎರಡನ್ನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಲು ಇಲ್ಲಿ ಆಪ್ಷನಲ್. ಹಾಲು ಹಾಕಿದರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಕೂಡ ಹಾಕೋಣ, ಹಾಗೂ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸೋಣ. ತುಂಬ ಟೈಟಾದ ಹಿಟ್ಟು ಇಲ್ಲಿ ಕಲಿಸ್ಲಿಕ್ಕಿಲ್ಲ, ಸ್ವಲ್ಪ ಸಾಫ್ಟ್ ಇರಬೇಕು, ಆವಾಗಲೇ ಚೆನ್ನಾಗಾಗುತ್ತೆ. ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಕಲಿಸ್ತೀವಿ ನೋಡಿ, ಅದೇ ರೀತಿ ನೀವು ಕಲಿಸಿದ್ರೆ ಆಯಿತು. ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಇರಲಿ, ಬೆಸ್ಟ್ ಆಗುತ್ತೆ. ಓಕೆ, ಇವಾಗ ಇದು ರೆಡಿಯಾಗಿದೆ ನೋಡ್ಬೋದು. ಇದಕ್ಕೆ ಏನು ಮಾಡೋಣ, ಮೇಲ್ಗಡೆಯಿಂದ ಸ್ವಲ್ಪ ಆಯಿಲನ್ನು ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಜಾಸ್ತಿ ಹೊತ್ತು ಇಡಬೇಕಂತ ಇಲ್ಲ, ನೀವು ಒಂದು ಗಂಟೆ ಅಥವಾ ನಿಮ್ಮ ಹತ್ರ ಟೈಮ್ ಇಲ್ಲದಿದ್ದರೆ ಅರ್ಧ ಗಂಟೆ ಕೂಡ ನೀವು ಇಡ್ಬೋದು. ಓಕೆ, ನಾನು 1 ಗಂಟೆ ನಂತರ ಕರೆಕ್ಟಾಗಿ ಹಿಟ್ಟನ್ನು ತೆಗಿತಾ ಇದ್ದೀನಿ. ಸಾಫ್ಟ್ ಆಗಿದೆ, ಸೆಟ್ ಆಗಿದೆ ಹಿಟ್ಟು. ಈ ರೀತಿ ಬರಬೇಕಿದು. ತುಂಬ ಕೈಗೆ ಕೂಡ ಅಂಟಬಾರ್ದು, ಯಾಕೆಂದರೆ ಲಟ್ಟಿಸ್ಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ತುಂಬ ತೆಳುವಾಗಿ ಇದನ್ನು ಲಟ್ಟಿಸ್ಲಿಕ್ಕೆ ಉಂಟು. ಚಪಾತಿ ಹಿಟ್ಟಿಗಿಂತ ನಾರ್ಮಲ್ ಸ್ವಲ್ಪ ಸಣ್ಣ ಉಂಡೆನೇ ತೆಗೀರಿ, ತೆಳುವಾಗಿ ಲಟ್ಟಿಸ್ಲಿಕ್ಕೆ ಅಲ್ವಾ ಕರೆಕ್ಟ್ ಆಗುತ್ತೆ. ತುಂಬ ದೊಡ್ಡ ದೊಡ್ಡ ನಾವು ಮಾಡಿದರೆ ಮನೆಯಲ್ಲಿ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ನಮಗೆ ಅಷ್ಟೊಂದು ಅದರ ಅಭ್ಯಾಸ ಇಲ್ಲ ಅಲ್ವಾ, ಹಾಗಾಗಿ. ಇವಾಗ 1 ಕಪ್ಪಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಕರೆಕ್ಟಾಗಿ ಉಪ್ಪು ನೀರಲ್ಲಿ ಕರಗಬೇಕು. ಓಕೆ, ಇವಾಗ ಒಂದು ಉಂಡೆಯನ್ನು ತಗೊಂಡು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಆದಷ್ಟು ತೆಳುವಾಗಿ ಇದನ್ನು ಲಟ್ಟಿಸೋಣ. ಒಣ ಹಿಟ್ಟು ಹಾಕ್ತಾ ಹಾಕ್ತಾ ನೀವು ಲಟ್ಟಿಸಿ, ಆವಾಗ ನಿಮಗೆ ಎಷ್ಟು ಬೇಕು ಅಷ್ಟು ತೆಳ್ಳಗಾಗಿ ಲಟ್ಟಿಸ್ಬೋದು. ಒಣ ಹಿಟ್ಟು ಹಾಕಿದರೆ ಮಾತ್ರ ಅದು ನಿಮಗೆ ತೆಗಿಲಿಕ್ಕೆ ಕೂಡ ಈಸಿ ಆಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು, ನಾನು ತೆಳುವಾಗಿ ಸೈಡಿಂದ ಇದನ್ನು ಈ ರೀತಿ ಲಟ್ಟಿಸ್ತಾ ಇದ್ದೀನಿ. ಶೇಪ್ ಯಾವ ರೀತಿ ಬಂದರೂ ಪರವಾಗಿಲ್ಲ, ಇದಕ್ಕೇನು ರೌಂಡ್ ಶೇಪೇ ಬರಬೇಕಂತೇನಿಲ್ಲ. ಇಲ್ಲಿ ನಾನು ಈ ರೀತಿ ನನ್ನ ಹತ್ರ ಕಾವಲಿತ್ತು, ಅದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಸೈಡಲ್ಲಿ ನಿಮಗೆ ಬ್ಯಾಲೆನ್ಸ್ ಸಿಗದಿದ್ದರೆ ಇಟ್ಟಿಗೆಲ್ಲ ಇಟ್ಟು ನೀವು ಕರೆಕ್ಟಾಗಿ ಇಟ್ಟರೆ ಆಯಿತು. ಇದೇ ರೀತಿ ಗ್ಯಾಸ್ ಬೇಕಂತ ಇಲ್ಲ, ನಿಮ್ಮ ಮನೆಯಲ್ಲಿ ನಾರ್ಮಲ್ ಗ್ಯಾಸ್ ಇರುತ್ತೆ ನೋಡಿ, ಅದರ ಮೇಲೆ ಕೂಡ ನೀವು ಮಾಡ್ಬೋದು ಇದನ್ನು. ಒಮ್ಮೆಲೆ ಇಟ್ಟಿಗೆಲ್ಲ ಇಲ್ಲ ಅಂತಾದರೆ ಸೈಡಲ್ಲಿ ಮಣ್ಣಿನ ಲೋಟ ಎಲ್ಲ ಇರುತ್ತಲ್ಲ, ಅದನ್ನಿಟ್ಟು ನೀವು ಸೆಟ್ ಮಾಡಿ. ಅಂದರೆ ಗ್ಯಾಸ್ ಉಂಟಲ್ಲ, ಸ್ವಲ್ಪ ಮೇಲೆ ಇರಬೇಕು, ಬಾಣಲೆಗಿಂತ ಮುಚ್ಚಬಾರ್ದು. ಮುಚ್ಚಿದರೆ ಗ್ಯಾಸ್ ಸರಿಯಾಗಿ ಹೊತ್ತಲ್ಲ, ಹಾಗೂ ಇಂಥದ್ದೇ ಕಬ್ಬಿಣದ ಬಾಣಲೆ ಬೇಕಂತ ಇಲ್ಲ. ನಿಮ್ಮ ಮನೆಯಲ್ಲಿ ಇಂಡೋಲಿಯಮ್ ಅಥವಾ ಅಲ್ಯೂಮಿನಿಯಂ ಬಾಣಲಿದೆ ಆದರೆ ಅದರಲ್ಲಿ ಕೂಡ ನೀವು ಮಾಡ್ಬೋದು ಈ ರೀತಿ. ಇವಾಗ ನಾವು ಉಪ್ಪು ನೀರು ತೊಗೊಂಡಿದ್ವಿ ನೋಡಿ, ಅದು ಬಾಣಲೆ ಬಿಸಿಯಾಗಿದೆ. ಗ್ಯಾಸನ್ನು ಉಂಟಲ್ಲ, ಹೈ ಟು ಮೀಡಿಯಮ್ ಅದರ ಮಧ್ಯದಲ್ಲಿ ಇಡಬೇಕು. ತುಂಬ ಜೋರು ಕೂಡ ಇಲ್ಲ, ತುಂಬ ಸ್ಲೋ ಕೂಡ ಇಲ್ಲ. ಇವಾಗ ಆ ನೀರನ್ನು ಇದರ ಮೇಲೆ ರಟ್ಟಿಸಬೇಕು ಈ ರೀತಿ. ಆವಾಗ ಈ ಕಾವಲು ಏನಾಗುತ್ತೆ ಗೊತ್ತಲ್ಲ, ಒಂಥರ ನಾನ್ ಸ್ಟಿಕ್ ಆಗೇ ಆಗುತ್ತೆ. ನಾವು ಇದರ ಮೇಲೆ ಇವಾಗ ರೊಟ್ಟಿಯನ್ನು ಹಾಕಿದರೂ ಅದು ತಳತಾಗೋದಿಲ್ಲ, ಅಂದರೆ ಅದಕ್ಕೆ ಅಂಟುವುದಿಲ್ಲ, ಹಾಗೂ ಸುಡುವುದಿಲ್ಲ ಜಾಸ್ತಿ, ಕರೆಕ್ಟ್ ಆಗುತ್ತೆ ನೋಡಿ. ಇವಾಗ ಮೆಲ್ಲನೆ ಇದನ್ನು ತೆಗಿತಾ ಇದ್ದೀನಿ, ಹಾಗೂ ಇದರ ಮೇಲೆ ಹಾಕ್ತಾ ಇದ್ದೀನಿ. ಸೈಡಲ್ಲಿ ನೋಡ್ಬೋದು, ನಾನು ಇಟ್ಟಿಗೆಲ್ಲ ಇಟ್ಟಿದ್ದೀನಿ ಯಾವ ರೀತಿ ಅಂತ ಹೇಳಿ. ಇಟ್ಟು ಸ್ವಲ್ಪ ಗ್ಯಾಸ್ಗಿಂತ ಸ್ವಲ್ಪ ಮೇಲೇ ಇಟ್ಟಿದ್ದೀನಿ ಬಾಣಲೆಯನ್ನು ನೋಡಿ, ಕರೆಕ್ಟಾಗಿ ಸೆಟ್ ಮಾಡಿದ್ದೀನಿ. ಇವಾಗ ಮೆಲ್ಲನೆ ಇದನ್ನು ತೆಗೆದು ಈ ರೀತಿ 2 ಕೈಯಲ್ಲಿಟ್ಟು ಇದರ ಮೇಲೆ ಹೀಗೆ ಹಾಕಿದರೆ ಆಯಿತು. ತುಂಬ ದೊಡ್ಡದು ಮಾಡಬೇಡಿ, ಯಾಕೆಂದರೆ ನಮಗೆ ಅಷ್ಟು ಅಭ್ಯಾಸ ಇರಲ್ಲ ಮಾಡಲಿಕ್ಕೆ, ಹಾಗಾಗಿ ಹೇಳೋದು ನಾನು. ಆದಷ್ಟು ಸಣ್ಣದು ಹಾಗೂ ತೆಳುವಾಗಿ ಮಾಡಿದರೆ ಪರ್ಫೆಕ್ಟ್ ಆಗುತ್ತೆ. ಸ್ವಲ್ಪನೂ ಸೈಡೆಲ್ಲ ದಪ್ಪ ಇದ್ದರೆ ಸರಿಯಾಗಿ ಬರಲ್ಲ, ಹಾಗಾಗಿ ಸೈಡಿಂದ ನೀವು ಕರೆಕ್ಟಾಗಿ ಮಾಡಬೇಕು. ಇವಾಗ ಒಂದು ಸೈಡ್ ಫ್ರೈ ಆಗಿದ್ದು ನಿಮಗೆ ಗೊತ್ತಾಗುತ್ತೆ, ಮೇಲ್ಗಡೆ ಬಬಲ್ಸ್ ಬರುತ್ತಲ್ವ, ಮೆಲ್ಲ ಯಾವುದಾದ್ರೂ ಚಮಚ ಅದರ ಸೈಡಿಂದ ತೆಗೆದು ಇದನ್ನು ನೋಡಿ ಈ ರೀತಿ ತಿರುಗಿಸಿ. ಸ್ವಲ್ಪ ಜಾಗ್ರತೆ, ಬಿಸಿ ಇರುತ್ತೆ ಹಾಗಾಗಿ. ಆಮೇಲೆ ಒಂದು ಬಟ್ಟೆಯಿಂದ ತುಂಬ ಗಟ್ಟಿಯಾಗಿ ಒತ್ತಲಿಕ್ಕೆ ಹೋಗ್ಬಿಡಿ, ಮೆಲ್ಲನೆ ಸೈಡಿಂದ ಒತ್ತಿ ಎಲ್ಲವನ್ನು ನೀವು ಫ್ರೈ ಮಾಡಿ. ನಾನು ಮೊದಲೇ ಹೇಳಿದ್ದೀನಿ, ಗ್ಯಾಸನ್ನು ನೀವು ಹೈಯಿಂದ ಮೀಡಿಯಮ್ ಇರುತ್ತೆ ನೋಡಿ, ಅದರ ಮಧ್ಯದಲ್ಲಿ ಇಡಬೇಕು, ಆವಾಗ ಇದು ಪರ್ಫೆಕ್ಟಾಗಿ ಬರುತ್ತೆ.
ಈ ಸೈಡ್ 2 ಸೈಡ್ ಕೂಡ ಸರಿಯಾಗಿ ಹೀಗೆ ಒತ್ತಿ ಒತ್ತಿ ನೀವು ಫ್ರೈ ಮಾಡಿ. ನೋಡಿ ಈ ರೀತಿ ನಾನು ಇಟ್ಟಿಗೆಯನ್ನು ಸೈಡಲ್ಲಿ ಇಟ್ಟಿದ್ದೀನಿ, ನೀವು ನೋಡ್ಬೋದು. ಇವಾಗ ನೋಡಿ ಎಷ್ಟು ತೆಳುವಾಗಿದು ಪರ್ಫೆಕ್ಟಾಗಿ ಬಂದಿದೆ. 2 ಸೈಡ್ ಕೂಡ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ತೆಳುವಾಗಿದು ಬಂದಿದೆ ನೋಡಿ. ತುಂಬ ಸಾಫ್ಟ್ ಇರುತ್ತೆ ಹಾಗೂ ತುಂಬ ಹೊತ್ತು ಇದರ ಮೇಲೆ ಇಡಬಾರ್ದು. ಸೈಡಿಂದ ಸ್ವಲ್ಪ ಫ್ರೈ ಆಗಿದೆ, ಇದನ್ನು ಈ ರೀತಿ ತೆಗೆದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇದೇ ರೀತಿ ನಾವು ಎಲ್ಲವನ್ನು ಕೂಡ ಮಾಡಿದರೆ ಆಯಿತು. ನೋಡಿದ್ರಲ್ಲ, ತುಂಬ ಈಸಿಯಾಗಿ ರುಮಾಲಿ ರೊಟ್ಟಿಯನ್ನು ನಾವು ಮನೆಯಲ್ಲೇ ಮಾಡ್ಬೋದು. ನೋಡಿ ಮೆಲ್ಲನೆ ತೆಗೆದು ಇದರ ಮೇಲೆ ಹಾಕಿ. ಫಸ್ಟಿಗೆ 1-2 ಮಾಡುವಾಗ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು, ಆಗೋದಿಲ್ಲ, ಫೇಲ್ ಆಗುತ್ತೆ. ಆದರೂ ಟೆನ್ಷನ್ ಮಾಡಬೇಡಿ, ಮಾಡ್ತಾ ಮಾಡ್ತಾ ಇದರ ಮೇಲೆ ನಿಮಗೆ ಅಭ್ಯಾಸ ಆಗಿ ಹೋಗುತ್ತೆ. ಆಮೇಲೆ ನೀವು 1-2 ರೊಟ್ಟಿ ನಿಮ್ಮಿಂದ ತಪ್ಪಾದರೂ 3ನೇದು 4ನೇದು ಖಂಡಿತವಾಗ್ಲೂ ಸರಿಯಾಗಿ ಬರುತ್ತೆ. ಒಂದು ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಒಮ್ಮೆಲೆ ರುಮಾಲ್ ರೊಟ್ಟಿ ತೆಗೆದು ಆದಮೇಲೆ ಸ್ವಲ್ಪ ನೀರನ್ನು ಇದರ ಮೇಲೆ ಈ ರೀತಿ ಸ್ಪ್ರೇ ಮಾಡಿ ಇದನ್ನು ಮುಚ್ಚಿ ನೀವು ಒಳಗಡೆ ಇಟ್ಟರೆ ಇನ್ನೂ ಕೂಡ ಸಾಫ್ಟಾಗಿರುತ್ತೆ. ಬಿಸಿಯಾಗಿ ತಣ್ಣಗಾದ ನೀರನ್ನು ಸ್ಪ್ರೇ ಮಾಡಿಬಿಡಿ, ಆವಾಗ ಏನು ಕೂಡ ಆಗಲ್ಲ, ತುಂಬ ಸಾಫ್ಟ್ ಆಗುತ್ತೆ ಇದು. ಒಂದು ನೆನಪಿಡಿ, ಆದಷ್ಟು ತೆಳ್ಳಗೆ ಸೈಡಿಂದ ಲಟ್ಟಿಸಿದರೆ ಮಾತ್ರ ಇದು ಪರ್ಫೆಕ್ಟಾಗಿ ಬರೋದು. ಹಾಗೂ ಯಾವುದು ಕೂಡ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಇಲ್ಲ. 1-2 ಸಲ ನಮ್ಮಿಂದ ತಪ್ಪಾಗ್ಬೋದು, ಫೇಲ್ ಆಗ್ಬೋದು, ಆದರೆ ಮಾಡ್ತಾನೆ ನಾವು ಕಲಿಯೋದು. ಹಾಗಾಗಿ ನೋಡಿ ಈ ರೀತಿ ನೀವು ಕರೆಕ್ಟಾಗಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ನಾನು ಹೇಳಿದೆ ನೋಡಿ, 1-2 ರಾಂಗ್ ಆಗುತ್ತೆ, ಆಮೇಲೆ ಕರೆಕ್ಟಾಗಿ ಬರುತ್ತೆ. ಆದರೆ ಜಾಗ್ರತೆ, ಸ್ವಲ್ಪ ಬಿಸಿ ಇರುತ್ತೆ, ಮೆಲ್ಲನೆ ನೀವು ಮಾಡಿದರೆ ಆಯಿತು. ಒಂದು ಸೈಡ್ ಸ್ವಲ್ಪ ಫ್ರೈ ಆಗಿದ್ದೇ ನೀವು ತಿರುಗಿಸಿ ಇನ್ನೊಂದು ಸೈಡ್ ಹಾಕಬೇಕು. ಇನ್ನೊಂದು ಸೈಡ್ ಫ್ರೈ ಆಗಿದ್ದು ತೆಗೆದ ತಕ್ಷಣ ಇನ್ನೊಂದು ಸೈಡ್ ಹಾಕಬೇಕು. ತುಂಬ ಹೊತ್ತು ಇಟ್ಟರೆ ನೋಡಿ ಗಟ್ಟಿಯಾಗುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೆ ನೋಡಿ, ಈ ರೀತಿ ತುಂಬ ಹೊತ್ತು ಬಾಣಲೆ ಮೇಲೆಲ್ಲ ಇಟ್ಟರೆ ಗಟ್ಟಿಯಾಗುತ್ತೆ. ಹಾಗಾಗಿ ತಕ್ಷಣ ನೀವು ತಿರುಗಿಸ್ತಾನೆ ಇರಬೇಕು ಅದನ್ನು. ಅಂದರೆ ಬಾಣಲೆ ಮೇಲೆ ಹಾಕಿದ ತಕ್ಷಣ ನಿಮಿಷದಲ್ಲಿ ಇದು ಆಗಿ ಹೋಗುತ್ತೆ. ಹಾಗಾಗಿ ಬೇಗನೆ ತಿರುಗಿಸಿ ಇದನ್ನು ಮಾಡಬೇಕು. ಯಾಕಂದರೆ ಗ್ಯಾಸ್ ಕೂಡ ಹೈ ಇರುತ್ತಲ್ವ. ನೋಡಿ ಈಸಿಯಾಗಿ ಹಾಕ್ಬೋದು ಇದರ ಮೇಲೆ ನೀವು ತೆಗೆದು. ಆದಷ್ಟು ತೆಳುವಾಗೆ ಮಾಡಿ. ಇವಾಗ ಒಂದು ಸೈಡ್ ನೋಡಿ ಸ್ವಲ್ಪ ಬಬಲ್ ಬಂದಿದ್ದೆ, ತೆಗೆದು ಇನ್ನೊಂದು ಸೈಡ್ ನಾವು ಹಾಕಿಬಿಡಬೇಕು. ನೋಡಿ ಹೀಗೆ ಬಟ್ಟೆಯಿಂದ ಸ್ವಲ್ಪ ಈ ರೀತಿ ಒತ್ತಿ ಆಮೇಲೆ ತಕ್ಷಣ ಇನ್ನೊಂದು ಸೈಡ್ ತಿರುಗಿಸ್ಬೇಕು. ಒಂದೇ ಸೈಡ್ ಅದೇ ರೀತಿ ಇಟ್ಟರೆ ಮಧ್ಯದಲ್ಲಿ ಅದು ಗಟ್ಟಿಯಾಗುತ್ತೆ. ನೋಡಿ ತಿರುಗಿಸಿ ಮೆಲ್ಲನೆ ಇನ್ನೊಂದು ಸೈಡಿಂದ ಸ್ವಲ್ಪನೇ ಫ್ರೈ ಮಾಡಿದರೆ ಆಯಿತು. ಆದಷ್ಟು ತೆಳುವಾಗಿರೋದ್ರಿಂದ ಬೇಗನೆ ಇದು ಫ್ರೈ ಆಗುತ್ತೆ. ನೋಡಿ ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನಿಮ್ಮ ಜೊತೆ ಕರೆಕ್ಟಾಗಿ ತೋರಿಸ್ತೀನಿ. ಇದು ಮುಷ್ಟಿಯಲ್ಲಿ ಕೂಡ ನಾವು ಹೀಗೆ ಮಾಡಿದರೆ ತುಂಬ ಸಾಫ್ಟಾಗಿರುತ್ತೆ ಇದು. ನೋಡಿ ರುಮಾಲೆಲ್ಲ ಇರುತ್ತೆ ನೋಡಿ, ಅದೇ ರೀತಿ ಬರುತ್ತೆ. ನಾವು ಮನೆಯಲ್ಲಿ ಈಸಿಯಾಗಿ ಇದನ್ನು ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಪನ್ನೀರ್ ರೆಸಿಪಿ ಅಥವಾ ಚಿಕನ್ ಅಥವಾ ಸಾಂಬಾರು ಚಟ್ನಿ ಎಲ್ಲದರೊಂದಿಗೂ ಇದು ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿತ್ತಂತ ಹೇಳಿ ನನಗೆ. ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ. ಕಟ್ ಮಾಡುವಾಗ ಕೂಡ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಹಾಲೆಲ್ಲ ಹಾಕಿದ್ರಿಂದ ತುಂಬ ಸಾಫ್ಟಾಗಿ ಒಳ್ಳೆ ರೀತಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಉಂಟು, ನೋಡ್ಬೋದು ನೀವು. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಟ್ರೈ ಮಾಡಿ, ಹೇಳಿ ಹೇಗಾಗಿತ್ತಂತ ಹೇಳಿ. ಟೇಕ್ ಕೇರ್, ಬಾಯ್.